ನಮಸ್ತೆ ಎಲ್ಲರಿಗೂ. ಸೊ ನಾನು ಈ ವಿಡಿಯೋ ಮಾಡಲ್ಲ ಅಂದ್ಕೊಂಡಿದ್ದೆ ಬುರುಡೆ ಗ್ಯಾಂಗಿದ್ದು. ಬಟ್ ಒಂದೊಂದೇ ಸತ್ಯ ದರ್ಶನ ನನಗೆ ಆಗ್ತಾಯಿದೆ. ಸೊ ಆ ವಿಚಾರವನ್ನು ತಿಳಿಸಬೇಕು ಅಂತ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬೆಳಿಗ್ಗೆ ಮಾಡಿದ ವಿಡಿಯೋ ನೋಡಿರ್ಬೋದು ನೀವು. ನಾನು ಸೌಜನ್ಯ ಇದಕ್ಕೋಸ್ಕರ ನಾನು ಯಾವ ಥರ ಮಾಡ್ತೀನಿ ಅಂತ ಒಂದು ಸಣ್ಣ ವಿಡಿಯೋ ಮಾಡಿದ್ದೆ, ಆಯಿತಾ. ಸೊ ಇವತ್ತೇನಾಯ್ತಂದರೆ, ನಾನು ಅದೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಆಫೀಸಿಂದ ಬರಬೇಕಾದ್ರೆ ನನಗೆ ಸಡನ್ ಒಬ್ಬ ವ್ಯಕ್ತಿದು ನೆನಪಾಯಿತು. ಇವನ ಹೆಸರು ನಾನು ಹಿಂದೆ ವಿಡಿಯೋದಲ್ಲಿ ಉಲ್ಲೇಖಿಸಿದ್ದೇನೆ. ಇವನ ಹೆಸರು ಅನೀಶ್ ಅಂತ. ಧರ್ಮಸ್ಥಳದಲ್ಲಿ ಒಂದು ಮರ್ಡರ್ ಆಗಿದೆ 2018ರಲ್ಲಿ ಅನ್ನಿಸ್ತದೆ. ಇವರ ತಂದೆ ಅದೊಂದು ಮರ್ಡರ್ ಆಗಿದೆ. ಲಾರಿ ಇದು ಮಾಡಿ ಅವರ ಪ್ರಾಪರ್ಟಿ ಎಲ್ಲ ವೀರೇಂದ್ರ ಹೆಗ್ಡೆ ಅವರ ಹೆಸರಲ್ಲಿದೆ, ರೆಕಾರ್ಡ್ಸಲ್ಲಿ ಇವರ ಕಡೆ ಇದೆ ಅಂತ ಅನೀಶ್ ಅನ್ನೋರ ತಂದೆ ಅದು KC ಜಾರ್ಜ್. ಇದೊಂದು ಕತೆ ನಿಮಗೆ ಇವರ ವಿಷಯಗಳು ಸಂಚಾರಿ ಸ್ಟುಡಿಯೋದಲ್ಲಿ ಮತ್ತು ನಮ್ಮ ದಿನು ಟಾಕ್ಸಲ್ಲಿ ಕೂಡ ಇದು ಅಪ್ಲೋಡ್ ಆಗಿತ್ತು. ಸೊ ಈ ವಿಚಾರದಲ್ಲಿ ಇವರು SITಗೆ ಕೂಡ ಒಂದು ಕಾಗದ ಬರೆದಿದ್ದರು. ಆ ಕಾಗದವನ್ನು, ಆ ಪತ್ರವನ್ನು ರಿಜೆಕ್ಟ್ ಮಾಡಿದ್ದಾರೆ. ಅಂದರೆ ಹಿಂಬರಹ ಕೊಟ್ಟು ಇದು ತನಿಖೆ ಮಾಡಲಿಕ್ಕೆ ಆಗೋದಿಲ್ಲ, ಆಲ್ರೆಡಿ ಕ್ಲೋಸ್ ಆದ ಕೇಸು ಅಂತ. ಸೊ ಇವರು ಹೇಳುವ ಪ್ರಕಾರ ಇವರ ಜಾಗ ವೀರೇಂದ್ರ ಹೆಗ್ಡೆ ಅವರ ಕೈಯಲ್ಲಿದೆ, ಡಾಕ್ಯುಮೆಂಟ್ಸ್ ಇವರ ಕಡೆ ಇದೆ. ಸೊ ನಾನು ಇವರನ್ನು ಪರಿಚಯ ಆಗಿದ್ದು ಜಯಂತ್ ಅವರ ಅಂಗಡಿಯಲ್ಲಿ. ಇವರು ದುಬೈಯಲ್ಲಿ ವರ್ಕಲ್ಲಿದ್ದರು. ಅಲ್ಲಿಂದ ಬಂದು ಜಯಂತ್ ಅವರು ಕರೆದು ಅಂತ ಬಂದರು. ಜಯಂತ್ ಅವರ ಅಂಗಡಿಯಲ್ಲಿ, ಇಲ್ಲಿ ಬೆಂಗಳೂರಲ್ಲಿ ದಾಸರಹಳ್ಳಿಯಲ್ಲಿ ಒಂದು ಅಂಗಡಿ ಇದೆ ಜಯಂತ್ದು. ಸೊ ಅಲ್ಲಿ ಇವರು ಮೇಂಟೈನ್ ಮಾಡ್ತಿದ್ರು, ನೋಡ್ಕೋತಾಯಿದ್ರು. ಆ ಟೈಮಲ್ಲಿ ಜಯಂತ್ ಕೂಡ ಬ್ಯುಸಿ ಇದ್ದರು. ನಾನು ಇವರನ್ನು ಯಾಕೆ ಕಾಂಟ್ಯಾಕ್ಟ್ ಆದಂದರೆ, ನನ್ನ ಧರ್ಮಸ್ಥಳದ ಫೈಲ್ಗಳು, ಕೆಲವು ಧರ್ಮಸ್ಥಳದಲ್ಲಿ ಕೇಸಾದ ಫೈಲ್ಗಳನ್ನು ನಾನು ಹೈಕೋರ್ಟ್ಗೆ ಹಾಕಲಿಕ್ಕೆ ಕಲೆಕ್ಟ್ ಮಾಡಿದ್ದೆ. ಅದನ್ನು ಜಯಂತ್ ಕಲೆಕ್ಟ್ ಮಾಡ್ಕೊಂಡು ಬಂದು ವಕೀಲರಿಂದ ಇವರ ಅಂಗಡಿಯಲ್ಲಿ ಇಟ್ಟಿದ್ರು. ಅವರಿಗೆ ಕಾಲ್ ಮಾಡುವಾಗ ನಾನಿಲ್ಲ, ನಮ್ಮ ಹುಡುಗ ಒಬ್ಬ ಇದ್ದಾನೆ, ಅವ್ರ ನಂಬರ್ ಕೊಡ್ತೀನಿ ಅಂತ ಕೊಟ್ಟರು. ಸೊ ಹೀಗೆ ಅನೀಶದ್ದು ನಂಬರ್ ಸಿಕ್ತು. ಅವರನ್ನು ಹುಡ್ಕೊಂಡು, ಲೊಕೇಶನ್ ಹುಡ್ಕೊಂಡು ನಾನು ಕಲೆಕ್ಟ್ ಮಾಡಿ ಅವರಲ್ಲಿ ತುಂಬ ಮಾತಾಡಿದೆ. ಅವರು ನಮಗೆ ತುಂಬ ಸ್ಟೋರಿ ಹೇಳಿದರು. ಒಂದು ಮಧ್ಯಾಹ್ನ 2-3 ಗಂಟೆ ಹೊತ್ತು ಅವರ ಅಂಗಡಿಯಲ್ಲಿದೆ. ಸೊ ಅವರಿಗೆ ಆದ ಘಟನೆಗಳೆಲ್ಲ ಹೇಳಿದರು. ನಾನು ನಂಬಿದೆ ಅದನ್ನು, ಈಗಲೂ ನಂಬ್ತಾ ಇದ್ದೀನಿ, ಯಾಕಂದರೆ ಸುಳ್ಳು ಹೇಳಲ್ಲ ಅಂತ ಅಂದ್ಕೊಂಡು. ಸೊ ಆಮೇಲೆ ಕಾಂಟ್ಯಾಕ್ಟಲ್ಲಿ ಅದೇ SIT ವಿಚಾರಣೆ ಮಾತಾಡ್ತಿದ್ವಿ. SIT ಬಂದಿದ್ದು ಆವಾಗ ನನಗೆ ಅನೀಶ್ ಒಬ್ಬರು, ನನಗೆ ಈ ಚಿನ್ನಯ್ಯನ ವಿಷಯ ಮೊದಲೇ ಗೊತ್ತಿತ್ತು. ಅವನು ಚಿನ್ನಯ್ಯ ಅಂತಲ್ಲ, ತಮ್ಮಣ್ಣ ಅಂತ ಒಬ್ಬ ವ್ಯಕ್ತಿ ಇಲ್ಲಿದ್ದಾನೆ, ಇವರು ಹೀಗೆ ಮಾಡಿದ್ದಾರೆ, ಈಗ ಬರ್ತದೆ ನೋಡಿ ಅಂತ ನನಗೆ ಇದೊಂದು 2 ತಿಂಗಳು ಮೊದಲೇ ಗೊತ್ತಿತ್ತು. ಸೊ 2-3 ತಿಂಗಳು ಮೊದಲೇ ಈ ಚಿನ್ನಯ್ಯ ಎಂಬ ವ್ಯಕ್ತಿ, ಈ ತಮ್ಮಣ್ಣ ಎಂಬ ಹೆಸರಲ್ಲಿ ಜಯಂತ್ ಅವರ ಕ್ಯಾರಫಲ್ಲಿದ್ದ. ಆ ಬುರುಡೆದ ಕತೆ ಎಲ್ಲ ನನಗೆ ಹೆಚ್ಚು ಗೊತ್ತಿಲ್ಲ. ಬಟ್ ಅವರಿಗೆ ಊಟ ತಂದು ಕೊಡ್ತಿದ್ದು, ಎಲ್ಲ ಆಚೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದು ಈ ಅನೀಶ್ ಎಂಬ ವ್ಯಕ್ತಿ. ಸೊ ಇದು ಎಲ್ಲೆಲ್ಲೋ ಸ್ಕೆಚ್ ಆಗಿತ್ತು, ಏನೋ ಈ ಪ್ಲ್ಯಾನ್ಗಳೆಲ್ಲ. ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ನನಗೆ ನನ್ನ ಫೈಲ್ ತೊಗೊಂಬಂದೆ. ಆಮೇಲೆ ಮಾತಾಡ್ತಾಯಿದ್ದೆ, SIT ವಿಚಾರನೆ ಮಾತಾಡ್ತಿದ್ವಿ. ಕೆಲವೆಲ್ಲ ವಿಷಯ ನನಗೆ ಅನೀಶ್ನಲ್ಲಿ ತಿಳಿತಾ ಇತ್ತು. ಈ ನಡುವೆ ನಿಮಗೆ ಗೊತ್ತಿರ್ಬೋದು, SIT ಅವರು ಜಯಂತ್ ಅವರ ಮನೆಗೆ ಬರ್ತಾರೆ. ಆ ಹೊತ್ತಿನಲ್ಲಿ ಈ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇನ್ನು ನಾಳೆ ನನ್ನ ಹೆಂಡತಿದ್ದು ಮತ್ತು ಮಕ್ಕಳದ್ದು TVಯಲ್ಲಿ ಬರೋದು ಬೇಡ ಅಂತ ಇದ್ದ ಬ್ಯಾಗನ್ನು ಕೂಡ ಇಟ್ಕೊಂಡು ಈ ಮನುಷ್ಯ ಎಸ್ಕೇಪ್ ಆಗಿ ಹೆಂಡತಿ ಮನೆಯಲ್ಲಿ ಕೇರಳದಲ್ಲಿ ಹೋಗಿ ಕೂತ್ಕೊಳ್ತಾರೆ. ಇವರ 2 ಅಡ್ರೆಸ್ಸು ನನ್ನಲ್ಲಿದೆ. ಇವರಿಗೆ ಬೆಳ್ತಂಗಡಿಯಲ್ಲಿ ಜಾಗ ಇದೆ, ಕೇರಳದ ಅಡ್ರೆಸ್ಸು ನನ್ನ ಕಡೆ ಇದೆ, ಯಾಕಂದರೆ ಅವರ ಆಧಾರ್ ಕಾರ್ಡ್ ನನ್ನ ಕಾಪಿ ಕೊಟ್ಟಿದ್ದು. ಈ ವ್ಯಕ್ತಿ ನನಗೆ ಒಂದು ಹೆಲ್ಪ್ ಮಾಡಿದಂದರೆ, ನನಗೆ ಜಾಮೀನು ನಿಂತಿದ್ದಾರೆ. ಅವರು ಮೂಡುಬಿದ್ರೆ ಕೇಸಲ್ಲಿ, ನನ್ನ ಮತ್ತು ಅಂಬಿಕಾ ಮೇಡಮ್ ಇರೋ ಕೇಸಲ್ಲಿ ಇವರು ಜಾಮೀನು ನಿಂತ್ಕೊಂಡಿದ್ದಾರೆ. ಆ ಒಂದು ಇದಿದೆ. ಸೊ ಈ ವಿಷಯ ಇವರು ಊರಿಗೆ ಹೋದ್ಮೇಲೆ ಏನು ಮಾಡೋದು, 1-2 ಸಲ ನನಗೆ ಕಾಲ್ ಮಾಡಿದರು. ಮಾತಾಡೋಕೆ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಸೊ ನಾನೇನು ಮಾಡಿದೆ, ಅದೇ ಟೈಮಲ್ಲಿ ನಮ್ಮ ರವಿ ಅವರು, ನಿಮ್ಗೆ ಗೊತ್ತಿರ್ಬೋದು, ಈ ಪ್ರಶಾಂತ್ಗೆ ಹೆಲ್ಪ್ ಮಾಡಿದ ರವಿ ಅವರು, ಅವ್ರ ಪಾಪ ತುಂಬ ಒಳ್ಳೆಯ ವ್ಯಕ್ತಿ. ನಾನು ಹೇಳ್ತೀನಿ, ಈ ಅಬ್ಬಿಗೆ, ಈ ಯೂಟ್ಯೂಬರ್ಸ್ಗೆ ಹಲ್ಲೆ ಆಗೋಗ್ಲೂ ನನಗೆ ಫೋನ್ ಮಾಡಿ ಕೇಳ್ತಾರೆ. ನೋಡಿ, ಅವರು ಸೌತ್ ಆಫ್ರಿಕಾದಲ್ಲಿದ್ದರು, ಏನಾದರೂ ಸಹಾಯ ಬೇಕಿದ್ರೆ ಕೇಳಿ, ನಾನು ಸ್ವಲ್ಪ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತೀನಿ ಅಂತ. ನಾನು ಈ ಒಂದೊಂದೇ ಸಂತ್ರಸ್ತರ ಬಗ್ಗೆ, ಅಬ್ಬಿ ಬೇಡ ಅಂದ, ಸ್ವಾಭಿಮಾನ, ನನಗೆ ದುಡ್ಡು ಬೇಡ ಮೇಡಮ್, ಬೇಕಾದರೆ ಕೇಳ್ತೀನಿ ಅಂತೇಳಿ ತುಂಬ ಥ್ಯಾಂಕ್ಸ್ ಹೇಳಿದ. ಯುನೈಟ್ ಮೀಡಿಯಾ ಅಭಿಷೇಕ್ ನಾನು ದುಡ್ಡು ಕೊಟ್ಟಿಲ್ಲ. ಮತ್ತು ನೆಕ್ಸ್ಟ್ ಹೆಲ್ಪ್ ಮಾಡಿದ್ದು ಪ್ರಶಾಂತ್ಗೆ, ಅದು ಬಿಡಿ, ಅದು ನನಗೆ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟ ಇಲ್ಲದ ಮ್ಯಾಟ್ರು. ಆದರೆ ಪ್ರಶಾಂತ್ ಮೇಲೆ ಒಂದು ಗೌರವ ಇದೆ, ನನ್ನ ಬಗ್ಗೆ ಕೆಟ್ಟ ಅಪಪ್ರಚಾರ ಮಾಡಿಲ್ಲ. ಸೊ ಈಗ 3ನೇ ವ್ಯಕ್ತಿ ಬರ್ತಾನೆ, ಈ ಅನೀಶ್ ಅನ್ನೋ ವ್ಯಕ್ತಿ. ಸೊ ನಾನು ಏನಿದ್ರೂ ನನ್ನ ಒಂದು ಬೆಸ್ಟ್ ಫ್ರೆಂಡಾಗಿ ನಾನು ರವಿ ಅವರಿಗೆಲ್ಲ ಹೇಳ್ತಿದ್ದೆ, ಮತ್ತು ನನ್ನ ಅಕ್ಕನಿಗೆ ಹೇಳ್ತಿದ್ದೆ, ಮತ್ತು ನನ್ನ ಸೌಮ್ಯನಿಗೆ ಹೇಳ್ತಿದ್ದೆ, ಏನು ಘಟನೆಗಳಾದರೂ ಹೇಳಿದ್ದು ಒಳ್ಳೆಯದಾಯ್ತು, ನಾಳೆ ನಾನು ಸೇಫ್ ಆಗ್ತೀನಿ. ಸೊ ರವಿ ಅವರಲ್ಲಿ ಹೇಳಿದೆ, ರವಿ ಅವರಿಗೆ ಇವ್ರಿಗೆ ಏನಾದರೂ ಜಾಬ್ ಮಾಡಿಕೊಡ್ಬೋದು, ಅವರಿಗೆ ಅಬ್ರಾಡ್ ಹೋಗಬೇಕು ಅಂತ ಇತ್ತು. ರವಿ ಅವರು ಅಲ್ಲಿದ್ದರೆ ಅವರು ಜನ ಬೇಕು ಅಂತ ಹೇಳಿದರು. ಬಟ್ ಇವರಿಗೆ ಅಲ್ಲಿ ಪಾಸ್ಪೋರ್ಟ್ಗೆ ಸಮಸ್ಯೆ ಆಗುತ್ತೆ, ಮತ್ತು ಲೇಬರ್ ಕ್ಯಾಟಗರಿ ಬೇಡ ಅಂತೇಳಿ ನಾನು ಊರಿಗೆ ಬರ್ತೀನಿ, ಊರಲ್ಲಿ ಏನೋ ನನ್ನದು ಇದು ಸೌಂಡ್ ಆ್ಯಂಡ್ ಲೈಟ್ಸ್ ಆ್ಯಂಡ್ ಸಿಸ್ಟಮ್ ಇದೆ, ಅದು ನೋಡ್ಕೊಳ್ಳಿ ನೀವು DJ ಇದಲ್ಲ ಅಂತ ಕಾರ್ಕಳದಲ್ಲಿ ಹೇಳಿದ್ರು. ಈ ಫಸ್ಟ್ ವ್ಯಕ್ತಿ ಅಲ್ಲಿಗೆ ಹೋಗ್ಲಿಕ್ಕೆ ಒಪ್ಪೋದಿಲ್ಲ, ಯಾಕಂದರೆ ಈ ವ್ಯಕ್ತಿಗೆ, ಅನೀಶ್ ಎಂಬ ವ್ಯಕ್ತಿಗೆ ಬೆಳ್ತಂಗಡಿಗೆ ಹೋಗಲಿಕ್ಕೆ ಭಯ. ಅವತ್ತು ಹೋಗಿದ್ರು, ಎಸ್ಕೇಪ್ ಆಗಿ ಬಂದರು, SITಗೆ ಕಂಪ್ಲೇಂಟ್ ಕೊಟ್ಟ ತುಂಬ ಭಯ ಪಡುವ ವ್ಯಕ್ತಿ. ಸೊ ನಾನು ಹೇಳಿದೆ, ನಿಮ್ಗೆ ಎಂತರಿ ಭಯ, ನಾನು ಹೆಣ್ಣಾಗಿ ಅಲ್ಲಿ ಹೋಗ್ತಾ ಇದ್ದೀನಿ, ಇಷ್ಟೆಲ್ಲ ಕೇಸ್ ಹಾಕಿಸ್ಕೊಂಡು, ನೀವು ಯಾಕೆ ಭಯ ಪಡ್ತೀರಾ, ಕೆಲಸ ಮಾಡಿ. ಅವರೇನೋ ಒಂದು 18,000 ಏನೋ ಆಫರ್ ಮಾಡಿದ್ದಾರೆ, ಫುಡ್ ಅಕಾಮಿಡೇಷನ್ ಕೊಟ್ಟು. ಇಷ್ಟು ಸಾಕಾಗಲ್ಲ ಈ ವ್ಯಕ್ತಿಗೆ. 3 ತಿಂಗಳು ಈ ಮನುಷ್ಯ ಸ್ಪೆಂಡ್ ಮಾಡಿದ್ದಾನೆ. ಇಲ್ಲ, ನೀವು ಬರುವವರೆ ತನಕ ನನಗೆ ಒಂದು ಏನಾದರೂ ಮಾಡಿಕೊಡಿ, ನನಗೊಂದು ತರಕಾರಿ ಗಾಡಿ ಮಾಡಬೇಕು, ಒಂದಿಷ್ಟು ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದೆ. ನಾನು ಇವರಿಗೆ ಎಷ್ಟು ಹೆಲ್ಪ್ ಬೇಕು ಅಂತ ಕೇಳೋಕ್ಕೆ 12,000 ಅಂದರು. ನಾನು ಸ್ವಲ್ಪ ಅಲ್ಲ, ಅವರಿಗೆ 12,000 ಕೊಟ್ಟೆ, ನಾನು ಕೊಡೋಳಿದ್ದೆ, ಆದರೆ ಜಾಮೀನಿಗೆ ಕೊಟ್ಟೆ. ನಾನು ಬಿಡಿ, ನನ್ನ ದುಡ್ಡು ನಾನು ಕೇಳಲ್ಲ. ಬಟ್ ಈ 12,000 ರೂಪಾಯಿನ ರವಿ ಅವರಿಗೆ ಕೊಟ್ಟಿದ್ದು ಯಾಕೆ, ನೆಕ್ಸ್ಟ್ ಬಂದು ಅವರ ಕಡೆ ಜಾಬಿಗೆ ಸೇರ್ತೀನಿ ಅಂತ.
ನಾನು ಯಾಕೆ ಈ ದುಡ್ಡಿನ ವಿಷಯ ಮಾತಾಡ್ತೀನಿ, ಇವರೆಲ್ಲ ಈ ಬುರುಡೆ ಗ್ಯಾಂಗಿನ ಸದಸ್ಯರು. ಆದ ಕಾರಣ ಇವರು ಹೇಗೆ ಮೋಸ ಮಾಡ್ತಾರೆ ನೋಡಿ ದುಡ್ಡಿನ ವಿಚಾರದಲ್ಲಿ. ಬಟ್ ಈ ವ್ಯಕ್ತಿ ಸ್ಕೆಚ್ ಹಾಕಿದ್ದು ನನಗೆ, ಯಾಕಂದರೆ ನಂದೊಂದು 8 ಲಕ್ಷ ರೂಪಾಯಿ ಬರೋದಕ್ಕಿದೆ, ಕೋರ್ಟಲ್ಲಿ ಆಲ್ಮೋಸ್ಟ್ ಆರ್ಡರ್ ಆಗಿದೆ. ನನ್ನ ಒಂದು ಹಳೆ ಮನೆಯದು ಲೀಸ್ ಅಮೌಂಟ್ ಸ್ವಲ್ಪ ಇಶ್ಯೂ ಆಗಿ ಅದು ರಿಕವರ್ ಆಗ್ತಾಯಿದೆ. ಮತ್ತು ನಾನು ನಂದು ಪ್ಲ್ಯಾನ್ಸ್ ಎಲ್ಲ ಹೇಳಿದ್ದೀನಿ ಬಿಸ್ನೆಸ್. ಇವರಿಗೆ ಸ್ವಲ್ಪ ಆತ್ಮೀಯ ಅಂದ್ಕೊಂಡು ನಾನು ಅನೀಶ್ ಅಣ್ಣ ಅಂತಲೇ ಹೇಳಿದ್ದು ಕರೆ, ನಾನು ಇನ್ನೊಂದು 6 ತಿಂಗಳು ದೊಡ್ಡವರು, ಅನೀಶ್ ಅಣ್ಣ ಅಂತಲೇ ಹೇಳಿ ಕರೀತಿದ್ದೆ. ಅವರೊಂದು ಗೌರವದಲ್ಲಿದ್ದರು. ಈಗ ಈ ಮನುಷ್ಯ ಹೇಗೆ ಟರ್ನ್ ಚೇಂಜ್ ಆಗ್ತಾರೆ ನೋಡಿ. ಸೊ ನಾನು ಈ 12,000 ದುಡ್ಡನ್ನು ರವಿ ಅವರು ಇದರ ಜೊತೆಗೆ ಕೆಲಸ ಮಾಡ್ತೀನಿ ಅನ್ನೋಲ್ಲಿ ಅಡ್ವಾನ್ಸ್ ಆಗಿ ಪೇ ಮಾಡಿದರು. ಅದು ತರಕಾರಿ ಗಾಡಿ ಮಾಡ್ತೀನಿ, ಅಲ್ಲಿ ತರಕಾರಿ ಗಾಡಿನಲ್ಲಿ ಈ 12,000 ಎಲ್ಲಿ ಏನು ಖರ್ಚು ಮಾಡೋದಕ್ಕೆ ಏನು ಪ್ರೂಫ್ ಇಲ್ಲ. ನೆಕ್ಸ್ಟ್ ರವಿ ಅವರು ಬರ್ತಾರಂತ ಅಲ್ಲಿ ನನಗೆ ಟೈಮ್ ಇಲ್ಲ ಮೇಡಮ್ ನನಗೆ. ಸೊ ನಾನು ಏನು ಮಾಡಿದೆ, ಸೊ ನಮ್ಮ ಕಂಪನಿ ಎದುರುಗಡೆ ಒಂದು ಶಾಪ್ ಓಪನ್ ಆಗಿದೆ, ಅದು ಕುಂದಾಪುರ ಕಡೆ ಅವ್ರದ್ದು. ಅವರಿಗೆ ಜನ ಬೇಕು, ಏನಾದರೂ ಮಾಡಿಕೊಡಿ ಅಂತ ನಾನು ಅನೀಶದ್ದು ಕೆಲಸ ಎಲ್ಲ ನೋಡಿದ್ದೆ ಜಯಂತ ಕಡೆಯಲ್ಲಿ. ಸೊ ಬನ್ನಿ ಅನೀಶ್ ಇಲ್ಲಿಗೆ ತರೋರು ಬರ್ತಿದ್ದೆ. ಬಂದು ಕೆಲಸಕ್ಕೆ ಅದೇ ದಿವಸ ಜಾಯ್ನ್ ಆದರೂ ಒಂದು ಒಳ್ಳೆ 2 BHK ಮನೆ ಕೂಡ ಮಾಡಿದ್ದಾರೆ ಅವರು ವರ್ಕರ್ಸಿಗೆ. ಇವರು ಕುಯ್ಗೆ ಅಂತಿದ್ರು, ಆದರೂ ಅಡ್ಜಸ್ಟ್ ಆದರೂ 1 ವಾರ ಕೆಲಸ ಮಾಡಿದ ಕೂಡಲೇ ನಂಗೆ ಊರಿಗೆ ಹೋಗ್ಬೇಕು, ಹೆವಿ ಆಗ್ತದೆ. ಸೋಮಾರಿ ವ್ಯಕ್ತಿ ಇದು. ಯಾಕಂದರೆ ಈ ಜಯಂತ ಅಂಗಡಿಯಲ್ಲಿ ಈ ಮನುಷ್ಯನಿಗೆ ಕೆಲಸ ಇರಲಿಲ್ಲ, ಇಲ್ಲಿ ಇವರು ಸರಿ ದುಡಿಸಿದ್ರು, ನಿಮ್ಗೆ ಗೊತ್ತಲ್ಲ. ಸೊ ಬೆಳಿಗ್ಗೆಯಿಂದ ಸಂಜೆವರೆಗೆ ಫುಲ್ ರಶ್ ಇತ್ತು, ಯಾಕಂದರೆ ನಮ್ಮದು ಕಂಪನಿಯಲ್ಲಿ ತುಂಬ ಎಂಪ್ಲಾಯೀಸ್ ಇರ್ತಾರೆ, ಅಂಗಡಿ ಕೂಡ ತುಂಬ ಚೆನ್ನಾಗಿ ನಡೀತಿತ್ತು. ಸೊ ಇವರಿಗೆ 20,000 ಪ್ಲಸ್ ಫುಡ್ ಆ್ಯಂಡ್ ಅಕಾಮಿಡೇಷನ್ ಕೊಟ್ಟಿದ್ದರು. ಈ ವ್ಯಕ್ತಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಕೆಲಸ ಜಾಸ್ತಿ ಆಯಿತು, ರೆಸ್ಟ್ ಇಲ್ಲ, ಏನೋ ಅಂತ ಹೇಳಿ ಇಂತೂ ಹೋದರು ಗಾಡಿ ಕಟ್ಕೊಂಡು. ನೆಕ್ಸ್ಟ್ ಡೇ ನನ್ನ ಕಂಪನಿಯಿಂದ ಒಂದು ಸೂಪರ್ವೈಸರ್ ಪೋಸ್ಟ್ ಇತ್ತು, ನೈಟ್ ಶಿಫ್ಟಿಗೆ ಮಾಡ್ತೀರಂತ ಕೇಳೋಕ್ಕೆ ಮಾಡ್ತೀನಿ ಮೇಡಮ್ 25,000 ರೆಸ್ಯೂಮ್ ಎಲ್ಲ ಕಳಿಸ್ಕೊಟ್ಟೆ. ಅವರವರು ಮಾತಾಡಿಕೊಂಡ್ರು. 2 ದಿವಸ ಬಿಟ್ಟು ಪುನಃ ಬಂದು ಅವರಿಗೆ ಮತ್ತು ಇನ್ನೊಂದು ನಮ್ಮ ಊರಿಂದು ಶೆಟ್ರದ್ದು ಕೂಡ ಒಂದು ಹೋಟೆಲ್ ಇತ್ತು, ನಮ್ಮ ಕ್ಯಾಟ್ರಿಂಗ್ನದ್ದು ನಮ್ಮ ಕಂಪನಿಯಲ್ಲಿ. ಅವರಲ್ಲಿ ಸಹ ಮಾತಾಡಿಸಿದ್ದೆ. BTM ಹತ್ರ ಇನ್ನೊಂದು ಕೆಫೆ ಇತ್ತು, ಅಲ್ಲಿ ವೆಜ್ ರೆಸ್ಟೋರೆಂಟ್ ಇತ್ತು, ಅಲ್ಲಿ ಸಹ ಹೋಗಿ ಮಾತಾಡಿ ಎಲ್ಲಾದರೂ ಅವ್ರ ಅಕಾಮಿಡೇಷನ್ ಫುಡ್ ಕೊಡ್ತೀನಿ, ಇಲ್ಲಿ ನೈಟ್ ಶಿಫ್ಟ್ ಮಾಡಿ, ಡೇ ಶಿಫ್ಟಲ್ಲಿ ಅಲ್ಲಿ ಮಾಡಿ, ಹೇಗಾದರೂ ಈ ಮನುಷ್ಯನಿಗೆ ದುಡ್ಡು ಮಾಡಬೇಕು, ದುಡ್ಡಿಲ್ಲ, 5 ಪೈಸೆ ದುಡ್ಡಿಲ್ಲ ಈ ಮನುಷ್ಯನಿಗೆ, ಆಯಿತಾ. ಸೊ ಇಷ್ಟಾದ ವಿಚಾರ. ಮತ್ತು ಅವರು ಇಲ್ಲಿ ಕೂಡ ಬಂದು ನಾನು 7 ಗಂಟೆಗೆ ಬಂದಿದ್ದಾರೆ ನೈಟು, ಇಂಟರ್ವ್ಯೂ ಅಟೆಂಡ್ ಮಾಡಿ ನೈಟ್ ಶಿಫ್ಟಿಗೆ ಡೈರೆಕ್ಟ್ ಜಾಯ್ನ್ ಆಗಿ ಅಂದಿದ್ದಕ್ಕೆ ಈ ಮನುಷ್ಯ 7 ಗಂಟೆ ಆಗುವಾಗ ಇಲ್ಲ ನಾನು ರವೀಣ್ಣನ ಜೊತೆ ಕೆಲಸ ಮಾಡ್ತೀನಿ, ನಾನು ಇಲ್ಲಿ ಮಾಡಲ್ಲ ಅಂತ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋದರು. ಅಲ್ಲಿ ಸಹ ನಿಲ್ಲಿಲ್ಲ. ನೆಕ್ಸ್ಟ್ ಡೇ ನಾನೊಂದು ಕಡೆ ಜಾಯ್ನ್ ಆಗಿದ್ದೀನಿ ಮೇಡಮ್, ರವೀಣ್ಣನ ಜೊತೆ ಕೆಲಸ ಮಾಡಲ್ಲ. ಸೊ ಅವಾಗ ಹೇಳಿದೆ ನೀವು 12,000 ರಿಟರ್ನ್ ಕೊಡಬೇಕು ಅಂತ. ಒಂದು ಬಾರಲ್ಲಿ ವೈಟ್ರಾಗಿ ಏನೋ ಇದ್ದು, ಇರಲಿ ಬಿಡಿ ಊರಿನ ಹತ್ರನೇ ಇದೆ, ನೀವು ಅಲ್ಲಿ ಟಿಪ್ಸ್ ಕೂಡ ಸಿಗುತ್ತೆ, ಚೆನ್ನಾಗಿರಿ ಅಂತ ನಾನು ಹೇಳಿದೆ. ಇದಿಷ್ಟ ಆದ ಘಟನೆ. ಆಮೇಲೆ ನನ್ನ ಪ್ರಶಾಂತ್ ವಿಷಯದಲ್ಲಿ ಗಲಾಟೆ ನಡುವಲ್ಲಿ ಇವ್ರದ್ದು ಕಾಂಟ್ಯಾಕ್ಟ್ ಆಗ್ತಾಯಿತ್ತು. ಈ ನಡುವೆ ನಾನು ವಿಜಯ ನಾರಾವಿ ಬಗ್ಗೆ ಈ ಥರ ಅಪಪ್ರಚಾರ ಮಾಡ್ತೀನಿ, ನಾನು ಮಾತಾಡ್ತೀನಿ ಅಂತ ವಿಜಯ ನಾರಾವಿ ನಂಬರ್ ಶೇರ್ ಮಾಡಿದೆ. ಇವರು ಮಾತುಕತೆ ಆಗಿ ಅಲ್ಲಿ ಆದ ಘಟನೆಯೇ ಬೇರೆ. ಆ ನಂತರ ಈ ವ್ಯಕ್ತಿ ನನ್ನಲ್ಲಿ ಮಾತಾಡಲ್ಲ, ನನ್ನ ಕಾಲ್ ಪಿಕ್ ಮಾಡಲ್ಲ, ಮೆಸೇಜ್ಗೆ ರಿಪ್ಲೈ ಮಾಡಲ್ಲ, ಯಾವಾಗ ಹೇಳಿದ್ರು ಬಿಸಿ. ಅಲ್ಲಿ ವಿಜಯ ನಾರಾವಿದು ವರ್ಕ್ ಸ್ಟಾರ್ಟ್ ಆಗಿದೆ. ಯಾಕಂದರೆ ಇವರ ಊರಿನ ನೇಬರ್ ಅಂತೆ ವಿಜಯ ನಾರಾವಿದು ತಾಯಿ ಮನೆ. ಏನೇನೋ ಕತೆ ಹೇಳಿದರು, ನನಗೆ ಅದೆಲ್ಲ ತಲೆಗೆ ಹೋಗ್ತಿರ್ಲಿಲ್ಲ. ಅಲ್ಲಿ ನನಗೆ ಒಂದು ಮಾಹಿತಿ ಬಂತು, ವಿಜಯ ನಾರಾವಿ ನನಗೆ ಹೇಳಿದ್ದಾರೆ ನೀವು ಪ್ರಶಾಂತ್ ಜೊತೆ ಲಿವಿಂಗ್ ಟುಗೆದರಲ್ಲಿ ಇರ್ತೀರಿ ಅಂತ ಪ್ರಶಾಂತಿಗೆ ಕಾಟ ಕೊಟ್ಟಿದ್ದೀರಿ. ನನಗಿದು ಶಾಕಿಂಗ್ ನ್ಯೂಸು. ನಾನು ಆ ಥರ ಪ್ರಶಾಂತ್ ನಡುವೆ ಡಿಸ್ಕಷನೇ ಆಗಿಲ್ಲ, ನನಗೆ ಮಾತುಕತೆನೇ ಸ್ವಲ್ಪನೇ ಆಗಿದೆ ಅದು ಬಿಸ್ನೆಸ್ ಬಗ್ಗೆ. ಇದು ನಾರಾವಿ ವಿಜಯ ಅನೀಶ್ಗೆ ಹೇಳಿದ, ಅನೀಶೇ ಕ್ರಿಯೇಟ್ ಮಾಡಿದ. ಈ ಅಣ್ಣ ಬಾಂಡಿಗೆ ಮೊದಲೇ ಪರಿಚಯ ಇದೆ ಅನೀಶನ್ನು, ನಾನೇ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿದ್ದು, ಅಂದರೆ ರಿಯಲ್ ಎಸ್ಟೇಟ್ ವಿಷಯದಲ್ಲಿ ಮತ್ತು ಏನಾದರೂ ಕೆಲಸ ಇದೆಯಾ ನೋಡಿ ಬಾಂಬೆಯಲ್ಲಿ ಅಂತೇಳಿ. ಸೊ ಅಣ್ಣ ಬಾಂಡ್ ವಿಜಯ ನಾರಾವಿ ಹರಿಣಾಕ್ಷ ಶೆಟ್ಟಿ ಜೊತೆ ಈಗ ಹೊಸ ಒಂದು ಎಂಟ್ರಿ ಆಯಿತು ಅನೀಶು. ಸೊ ಇವರದ್ದು ಕುತಂತ್ರ ಮುಂದುವರಿತಾನೆ ಇತ್ತು. ನನಗೆ ಡೌಟ್ ಬರಲಿಲ್ಲ. ಅನೀಶನ್ನು ನಾನು ಅವಾಯ್ಡ್ ಮಾಡಿದೆ, ಯಾಕಂದರೆ ಪ್ರಶಾಂತದ್ದು ಡಿಸ್ಕಷನು, ಆ ದುಡ್ಡಿನ ಮ್ಯಾಟ್ರೆಲ್ಲ ತುಂಬ ನಡೀತಾ ಇತ್ತಲ್ಲ, ಆ ಟೆನ್ಷನ್ ನಾನು ಅನೀಶನ್ನು ಮರ್ತುಬಿಟ್ಟೆ. ಬಿಟ್ವೀನ್ ನಾನು ಮೀಟಿಂಗ್ ಟೈಮಲ್ಲಿ ಹೇಳಿದ್ದೀನಿ ರವಿ ಅವರಿಗೆ ಅನೀಶದ್ದು ದುಡ್ಡು ಕಲೆಕ್ಟ್ ಮಾಡಿ ಕೊಡ್ತೀನಿ ಅಂತ. ಯಾಕಂದ್ರೆ ನನ್ನ ಕರ್ತವ್ಯ ಅದು, ನನ್ನ ಹತ್ರ ಹೋಗಿರೋದು, ಅವರು ನನಗೆ ಅಕೌಂಟಿಗೆ ಹಾಕಿರೋದು, ನಾನು ರವಿ ಅವರಿಗೆ ಇದು ಅನೀಶಿಗೆ ಕೊಟ್ಟಿರೋದು. ಸೊ ನಾನು ಒಂದು ಹೇಳೋದು, SIT ಬಗ್ಗೆ ಈ ಇದು ಬುರುಡೆ ತಂದವನಿದ್ದಾನಲ್ಲ ಪಾಪ, ಅವನು ತಂದಿದ್ದಲ್ಲ, ಆ ತಮ್ಮಣ್ಣ ಅಲ್ಲಂದರೆ ಚಿನ್ನಯ್ಯನ ಬಗ್ಗೆ ಈ ಅನೀಶಿಗೆ ತುಂಬ ಮಾಹಿತಿ ಇದೆ. SIT ನಾನು ಎಲ್ಲ ವೀಡಿಯೋ ಹೇಳಲ್ಲ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ SITಗೆ ತಲುಪೋರಿಗೆ. ಈ ಅನೀಶನ್ನು ಹಿಡಿದ್ರೆ ಇನ್ನೂ ನಿಮಗೆ ಏನಾದರೂ ಮಾಹಿತಿ ಬೇಕಿದ್ರೆ ಈ ಚಿನ್ನಯ್ಯನ ಎಲ್ಲಿಂದ ತಂದಿದ್ದೆಲ್ಲ ಗೊತ್ತಾಗುತ್ತೆ, ಆಯಿತಾ. ಇದೊಂದು ವಿಚಾರಕ್ಕೆ. ಮತ್ತು ಇವತ್ತು ಬೆಳಿಗ್ಗೆ ನಾನು ಏನೋ ನೆನಪಾಗಿ ಅನೀಶಿಗೆ ಮೆಸೇಜ್ ಮಾಡಿದರೆ ಕಾಲ್ ಪಿಕ್ ಮಾಡಲ್ಲ ಮನುಷ್ಯ, ವಾಯ್ಸ್ ಮೆಸೇಜ್ ದುಡ್ಡು ಕೊಡಂದರೆ ಇವನ ಪ್ಲೇಟ್ ಚೇಂಜು, ಇವನು ಡೈಲಾಗೇ ಚೇಂಜು. ನೀನು ನನ್ನ ಹಿಂದೆ ಬಿದ್ದಿದ್ದಿ, ನಾನು ನಿಂಗೆ ದುಡ್ಡು ಕೇಳಿದ್ದೀನಾ, ನೀನೇ ನಂಗಾಗಿ ಬಂದಿದ್ದಿ, ನೀನು ನನ್ನನ್ನು ಮನೆಗೆ ಕರೆದಿದ್ದೆ, ಅಯ್ಯೋ ದೇವರೇ ಇವನು ಇದೆಲ್ಲ ಅಣ್ಣ ಬಾಂಡವರು ವಿಜಯ ನಾರಾವಿ ಹೇಳಿದ್ದು. ಫುಲ್ ಚೇಂಜ್ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಟ್ರೈ ಮಾಡಿದೆ. ಯಾಕಂದರೆ ಅಲ್ಲಿ ಒಂದು ಬ್ಲ್ಯಾಕ್ ಮೇಲ್ ಆಲ್ರೆಡಿ ಆಗಿದೆ ಪ್ರಶಾಂತ್ ವಿಚಾರದಲ್ಲಿ. ಸೊ 2ನೇ ಅಸ್ತ್ರವಾಗಿ ಬಳಸಿದ್ದು ಅನೀಶನ್ನು ಬಳಸಿ ದುಡ್ಡು. ನಾನು ಹೇಳಿದೆ
ಹೇಳಿದೆ ದುಡ್ಡು ಕೊಡಲ್ಲ ಅಂದರೆ ಕೊಡಲ್ಲ ಅಂತ ಹೇಳು ಮಾರಾಯ, ಇಲ್ಲ ಅಂದರೆ ಈ ಥರ ಎಲ್ಲ ನಾಟಕ ಆಡಿದ್ಯಾಕೆ. ಮತ್ತು ಇನ್ನೊಂದು ನನ್ನಲ್ಲಿ ಸ್ವಲ್ಪ ಗೋಲ್ಡ್ ಇತ್ತು, ಅವನಿಗೆ ಗೋಲ್ಡ್ ಬಿಡಿಸಿದ್ದು ನಾನು ಹೇಳಿದ್ದೀನಿ ಆಯಿತಾ. ಮತ್ತೊಂದು ನನಗೆ ವಿಚಾರ ಹೇಳಿದ್ದಾನೆ, ಕೇರಳದಲ್ಲಿ ಒಂದು ಮನೆ ಇದೆ ಮೇಡಮ್, 5 ಲಕ್ಷ ಕೊಟ್ಟರೆ ಲೀಸಿಗೆ ಕೊಡ್ಬೋದು, ನಾನು ನಿಮ್ಗೆ ಯಾರಾದರೂ ಮಾಡಿ ಕೊಟ್ಟರೆ ನಾನು ರೆಂಟ್ ಕೊಡ್ತಾ ಇರ್ತೀನಿ ಅಂತ. ಸೊ ನಾನೊಮ್ಮೆ ಥಿಂಕ್ ಮಾಡಿದೆ, ನಾನೊಂದು 5 ಲಕ್ಷ ಅರೇಂಜ್ ಮಾಡುವಂಥ ಪ್ರಶಾಂತ್ ಕೇಳಿದೆ. ಅದೇ ಹೇಗೂ ಪ್ಲ್ಯಾನ್ ಸಕ್ಸಸ್ ಆಗಲಿಲ್ಲ. ನೆಕ್ಸ್ಟ್ ನಾನು ಇಲ್ಲೊಂದು ಶಾಪ್ ಮಾಡೋ ಬಗ್ಗೆ ಥಿಂಕ್ ಮಾಡಿದ್ದೆ. ಸೊ ಅದು ಸ್ವಲ್ಪ ಪೆಂಡಿಂಗ್ ಇತ್ತು, ನಮಗೆ ಸಿಕ್ಕಲಿಲ್ಲ ಕಸಡನ್ನು. ಸೊ ನಾನು ಹೇಳಿದೆ, ಅನೀಶ್ ನೀವು ಇಲ್ಲೇನಾದರೂ ಬೇಕ್ರಿ ಏನಾದರೂ ಮಾಡ್ತೀವಿ, ಒಂದು 5 ಲಕ್ಷದವರೆಗೆ ಇನ್ವೆಸ್ಟ್ ಮಾಡಿ ನಾನು ಶಾಪ್ ತೆಗೆದು ಕೊಡ್ತೀನಿ. ಸೊ ಕೆಲಸ ಮಾಡ್ತಿದ್ದೆ, ಅದನ್ನು ಹೇಳಿದೆ. ಈ ಮನುಷ್ಯ ಅವನಿಗೆ ಗೊತ್ತಾಯ್ತಾ ನನ್ನ ಕಡೆ 5 ಲಕ್ಷ ಅರೇಂಜ್ ಮಾಡಲಿಕ್ಕಾಗುತ್ತೆ ಅಂತ. ಅಲ್ಲಿ ಸ್ಕೆಚ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ನನಗೆ, ಲೀಸ್ ಮನೆ. ಆಗ ನಾನು ಅವಾಯ್ಡ್ ಮಾಡಿದೆ, ಇಲ್ಲ 25ಕ್ಕೆ ನನ್ನ ಮನೆ ಗೃಹ ಪ್ರವೇಶ ಇದೆ, ಗೋಲ್ಡನ್ನು ಕೊಡಲಿಕ್ಕೆ ಆಗಲ್ಲ, ನಿಮಗೆ ಏನು ಕೊಟ್ಟಿದ್ದು ನಾನು ಗೋಲ್ಡ್ ಇಟ್ಟೆ ಕೊಡಬೇಕಷ್ಟೇ, ನಂಗೆ ಗೃಹ ಪ್ರವೇಶಕ್ಕೆ ಅಕ್ಕ ಬರ್ತಾಳೆ, ಗೋಲ್ಡ್ ಆಮೇಲೆ ನೋಡೋಣ ಅಂತ. ಆಮೇಲೆ ನಾನು ಎಸ್ಕೇಪ್ ಆದೆ, ಯಾಕಂದರೆ ಅಕ್ಕ ತೊಗೊಂಡೋದ್ಲು ಗೋಲ್ಡ್ ಅಂತೇಳಿ ಏನೋ ಹೇಳಿ ನಾನು ಅವಾಯ್ಡ್ ಮಾಡಿದೆ. ಈ ವಿಷಯವನ್ನು ನನ್ನನ್ನು ಅವಾಯ್ಡ್ ಮಾಡಿದೆ. ಬಟ್ ಹಿಂದಿನಿಂದ ಒಂದು ಸ್ಟೋರಿ ಕ್ರಿಯೇಟ್ ಆಗ್ತಾ ಇತ್ತು. ಅಣ್ಣ ಬಾಂಡ್ ಧಾರಾವಿದು ಜೊತೆ ಈ ಅನೀಶ್ ಕೂಡ ಭಾಗಿಯಾಗಿದ್ದಾರೆ ನನ್ನನ್ನು ಇದು ಮಾಡೋಕ್ಕೆ, ಟಾರ್ಗೆಟ್ ಮಾಡೋಕ್ಕೆ. ಇವನ ಹಣೆ ಬರ ನೋಡಿದ ಅವನು ನನಗೆ ಈಗ ಸಿಕ್ಕಿದರೆ ನಾನು ಚಪ್ಪಲಿಯಲ್ಲಿ ತೆಗೆದು ಹೊಡಿತೇನೆ. ಕಾಲ್ ಪಿಕ್ ಮಾಡ್ತಾಯಿಲ್ಲ. ಇವತ್ತು ಅವನ ಹೆಂಡತಿಯ ನಂಬರ್ ಕೊಟ್ಟು ನನಗೆ ಫೋನ್ ಮಾಡಿ, ನಾನೊಂದು ಫಿಟ್ಟಿಂಗ್ ಇಟ್ಟುಬಿಟ್ಟಿದ್ದೀನಿ ಅಲ್ಲಿ, ವಿಜಯನಾರವಿಗೆ ಕೇಳು, ವಿಜಯನಾರವಿ ಯಾರು ಅಂತ ನನಗೆ ಫೋನ್ ಮಾಡ್ತಾ ಇದ್ದಾಳೆ. ವಿಚಾರಿಸು, ನಂಬರ್ ನಾನು ಕೊಡಲ್ಲ, ನಿನ್ನ ಗಂಡನಿಗೆ ಕೇಳು, ವಿಜಯನಾರವಿ ಯಾರು, ಅಲ್ಲಿ ಅವಳಿಗೆ ಪರಿಚಯ ಇದೆ. ನಾನು ಬಿಡಲ್ಲ, ನನ್ನ ಮೇಲೆ ಅಪವಾದ ಹಾಕಿದರೆ ನಾನು ಬಿಡ್ತೀನ. ನಾನು ಫಿಟ್ಟಿಂಗ್ ಇಟ್ಟು ಆಚೆ ಕೊಟ್ಟೆ. ವಿಜಯನಾರವಿ ಜೊತೆ ಅವನಿಗೆ ಕನೆಕ್ಷನ್ ಇದೆ ಅಂತ ಹೇಳಿಬಿಟ್ಟ. ಅವನು ಏನು ಬೇಕಾದರೂ ಮಾಡಲಿ, ಇದೇ ಅವನಿಗೆ ಕನೆಕ್ಷನ್ ಇದೆ. ಏನೋ ಇವುದು ಅಲ್ಲಿ ಮೋಹನ್ ಮಡಂತಿಯಾರ್ದು ತಮ್ಮ ಸಿಕ್ಕಲಿಲ್ಲಲ್ಲ, ವಿಜಯನಾರವಿ ನೆಕ್ಸ್ಟ್ ಸ್ಕೆಚ್ ಹಾಕಿದ್ದು ಅನೀಶ್ಗೆ. ಬಟ್ ವಿಜಯನಾರವಿಗೆ ಹೇಳ್ತೀನಿ, ಅನೀಶ್ ಕಡೆಯಿಂದ ಏನೂ ಸಿಗಲ್ಲ. ಅನೀಶ್ಗೆ ಮದುವೆಯಾಗಿ 3 ಮಕ್ಕಳಿದ್ದಾರೆ, ಆ ಫ್ಯಾಮಿಲಿ ಹಾಳು ಮಾಡಲಿಕ್ಕೆ ಹೋಗಬೇಡ. ಅನೀಶ್ಗೆ ಹೇಳ್ತಾ ಇದ್ದೀನಿ, ಮರ್ಯಾದೆಗೆ ನಿನ್ನ ಹೆಂಡತಿ ಮತ್ತು ಮಕ್ಕಳನ್ನು ನೋಡಿಕೊಂಡು ಇರು, ನಿನ್ನ ಕೊಟ್ಟ ಸಾಲವನ್ನು ರವಿ ಅಣ್ಣನಿಗೆ ತೀರಿಸು, ನನಗೆ ಬೇಡ, ನಾನು ಕೊಟ್ಟ ದುಡ್ಡು ನನಗೆ ಬೇಡ. ಯಾಕಂದರೆ ನೀನು ಜಾಮೀನು ನಿಂತಿದ್ದಿ, ಅದರ ಮೇಲೆ ಇಲ್ಲಿ ಒಂದು ಬ್ಯಾಕ್ ಮೇಲೆ ಜಾಮೀನು ಹಿಂದೆ ತಗೊಳ್ತೀನಿ. ನೀನು ಬಾ ಅಂತ ಹೇಳಿದೆ, ಅಂಬಿಕಾ ಮೇಡಮ್ ಮತ್ತೊಂದು ಮಾಡಿಸಿದೆ, ನೀನು ಬಾ, ಮೂಡುಬಿದ್ರೆ ಬಂದು ನಿನ್ನ ಕಿತ್ತೋದ ಜಾಮೀನನ್ನು ತಗೊಂಡೋಗು. ನಾವು ಕ್ಯಾಶ್ಯೂರಿಟಿ ಕೊಡಲಿಕ್ಕೆ ಗೊತ್ತಿಲ್ಲ, ನಾವೇನು ಇಲ್ಲದವರ. ಅಂಬಿಕಾ ಮೇಡಮ್ಗಳಲ್ಲಿ ದುಡ್ಡಿದೆ, ನನ್ನಲ್ಲಿ ಇಟ್ಟಿದೆ. ಈಗ ಅಕ್ಕ ಮಾತಾಡೋಕೆ ಹೇಳಿದ್ರೆ, ನಿಮಗೆ ಆ ಕ್ಯಾಶ್ಯೂರಿಟಿ ದುಡ್ಡು ನಾನು ಕೊಡ್ತೀನಿ, ಅವನ ಕಿತ್ತೋದ ಜಾಮೀನನ್ನು ತಗೊಂಡೋಗು. ಇವನಿಗೆ ನಾನು ಅಕ್ಕನನ್ನು ಮೀಟ್ ಮಾಡಿಸಿನಿ, ಅಕ್ಕನ ಇವನಿಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ದಾಳೆ ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿ ಅವತ್ತು ಜಾಮೀನು ನಿಂತ ದಿವಸ. ಸ್ವಲ್ಪ ತಿಂಡಿ ಎಲ್ಲ ತೆಗೆದು ಕೊಟ್ಟಿದ್ದೀನಿ ಮಕ್ಕಳಿಗೆ ಅಂತ. ಸೊ ನೋಡಿ, ಈ ಪತ್ತೀಸ್ ಗ್ಯಾಂಗಿನವರು, ಈ 4 ಗ್ಯಾಂಗಿನವರು ಮಾಡೋ ಕಿತಾಪತಿ ನೋಡಿ. ಈ ಅನೀಶ್ ಎಂಬ ವ್ಯಕ್ತಿಯ ಡೀಟೇಲ್ಸು ಎಲ್ಲರಿಗೂ ಗೊತ್ತಿರ್ಬೋದು, ಬೆಳ್ತಂಗಡಿ ಅವನು ಎಲ್ಲಿಯವನು ಅಂತ. ದಯವಿಟ್ಟು ಈ ಮಾಹಿತಿಯನ್ನು SIT ಅವರಿಗೆ ತಿಳಿಸಿ. ಇವನನ್ನು ನೀವು ಏನಾದರೂ ತನಿಖೆ ಮಾಡಿದರೆ ನಿಮಗೆ SITಗೆ ಹೆಲ್ಪ್ ಆಗುತ್ತೆ. ಆ ಚಿನ್ನಯನ ವಿಚಾರದಲ್ಲಿ SIT ಅವರಿಗೆ ಏನಾದರೂ ಅಗತ್ಯ ಇದ್ದರೆ, ಯಾಕಂದರೆ ಇವನ ಕಡೆ ತುಂಬ ಮಾಹಿತಿ ಇದೆ. ಸೊ ಅದಿಷ್ಟು ವಿಚಾರ ಹೇಳೋಕ್ಕೆ ಬಂದೆ. ಇನ್ನೊಂದೊಂದೇ ಇದೆ, ಕೆಲವರದೆಲ್ಲ ಪೆಂಡಿಂಗ್ ಇದೆ. ನಾನು ಒಬ್ಬೊಬ್ಬರದ್ದು ನನಗೆ ಸತ್ಯದರ್ಶನ ಆಗ್ತಿದೆ. ಆ ದೇವರಿಗೆ ಎಷ್ಟು ಶಕ್ತಿ ಅಂದರೆ, ಒಬ್ಬೊಬ್ಬರದ್ದು ನನಗೆ ಇವತ್ತು ಬೆಳಿಗ್ಗೆ ಬಂದಿದ್ದು ಅನೀಶಿದ್ದು ಫುಲ್ ಚರಿತ್ರೆ ತೆಗಿತೀನಿ ಇವಾಗ. ಇನ್ನು ನಾನು ನನಗೆ ಪ್ರಸನ್ನಕ್ಕಂದೆಲ್ಲ ಇಂಟರ್ಫೆನ್ಸ್ ಬೇಡ, ಇವನು ದುಡ್ಡು ಕಲೆಕ್ಟ್ ಮಾಡಿ. ಯಾಕಂದರೆ ಇವನ ಅಡ್ರೆಸ್ ಇದೆ, ಅವನ ಹೆಂಡತಿಗೂ ಕಾಂಟ್ಯಾಕ್ಟದಲ್ಲಿದೆ. ಸತ್ಯ ಹೇಳಿ ನಾನು ತೆಗಿಸ್ತೀನಿ, ಅದೇನು ಬೇಡ. ಬಟ್ ನಿಮಗೆ ಗೊತ್ತಿರಲಿ, ಈ ಬುರುಡೆ ಗ್ಯಾಂಗಲ್ಲಿರುವ ಪತ್ತೀಸುಗಳು ಗೊತ್ತಿರಲಿ. ಇವರು ಏನು ಮಾಡೋದಂದರೆ, ಗಂಡಸರು ಒಬ್ಬರು ದುಡಿಯಲ್ಲ ರೀ ಇದರಲ್ಲಿ. ತುಂಬ ಜನ ನನಗೆ ದುಡ್ಡು ಕೇಳಿದವರು. ಮೊನ್ನೆ ನೋಡಿ, ನಾನು ಈ ಸೌತ್ ಇಂಡಿಯನ್ ಮನೆಯವರೊಬ್ಬಳು ಕೇಳಿದ್ಲು 10,000. ನಾನು ಪ್ರಸನ್ನಕ್ಕನಿಗೆ ಮೆಸೇಜ್ ತೋರಿಸ್ತೀನಿ, 10,000 ಇದ್ದರೆ ಕೊಡಿ ಅಕ್ಕ, ನಾಡ್ದು ಕೊಡ್ತೀನಿ, ಮೋಸ ಮಾಡಲ್ಲ ಅಂತ. ಬಿಡಿ, ಅದು ಬಿಟ್ಟಾಕಿ, ಯಾಕಂದರೆ ಅವರಿಗೆ ತೊಂದರೆ ಇರ್ಬೋದು, ಬಿಡಿ, ನಾನು ಕೊಟ್ಟಿಲ್ಲ. ನೆಕ್ಸ್ಟು ಮೊನ್ನೆ ನಾನು ಫೆಬ್ರವರಿ 10ಕ್ಕೆ ನಾನು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತೀನಿ. ಸಂಜೆ ಒಂದು ಕಾಲು, ನಾನು ಇಂಥವ್ರು ನಿಮ್ಮ ಹೋರಾಟದಲ್ಲಿ ನೋಡಿದ್ದೀನಿ, ನನಗೊಂದು ಹೆಲ್ಪ್ ಮಾಡಿ ಅಕ್ಕ, ಮಹೇಶ್ ಅಣ್ಣನಿಗೆ ಮಾತಾಡಿ ನನಗೊಂದು ಮನೆ ಮಾಡಿಕೊಡಿ, ನನ್ನ ಅಮ್ಮನಿಗೆ ಮಾತ್ರ ಇರೋದು, ಬಾಡಿಗೆ ಮನೆಯಲ್ಲಿದ್ದೀವಿ ಮಂಗಳೂರಲ್ಲಿ ಅಂತ. ನಾನು ಹೇಳಿದೆ, ನನಗೆ ಮಹೇಶ್ ಅಣ್ಣ ಯಾರು ಅಂತ ಗೊತ್ತಿಲ್ಲ, ನಾನು ಹೋರಾಟದಿಂದ ಹಿಂದೆ ಸರ್ತಿದ್ದೀನಿ ಅಂತ. ಮತ್ತು ಸರಿ ಬೈದೆ, ನಿಮಗೆಲ್ಲ ದುಡ್ಡು ತಿನ್ನೋಕೇನ್ರಿ ಸಂಕಟ ಗಂಡಸರಿಗೆ? ಹೆಣ್ಮಕ್ಳ ಕಡೆ ಯಾಕೆ ಟಾರ್ಗೆಟ್ ಮಾಡ್ತೀರಾ ನೀವು? ಎಲ್ಲರಿಗೆ ಹೇಳ್ತಾ ಇದ್ದೀನಿ ನಾನು. ಈಗ ಹೆಣ್ಮಕ್ಳು ದುಡಿತಾರೆ, ಎಲ್ಲ ಕಷ್ಟಪಟ್ಟು ಒಟ್ಟು ಮಾಡಿರ್ತಾರೆ, ಹೇಗಾದರೂ ಇದು ಬ್ಲ್ಯಾಕ್ ಮೇಲ್ ಮಾಡೋದು. ಬ್ಲ್ಯಾಕ್ ಮೇಲ್ ಫಸ್ಟಿಗೆ ತಗೊಳ್ಳೋದು, ದುಡ್ಡು ಕೇಳುವಾಗ ಬ್ಲ್ಯಾಕ್ ಮೇಲ್ ಮಾಡೋದು, ಸಂಬಂಧ ಕಲ್ಪಿಸೋದು. ನೀನು ನನ್ನನ್ನು ಕರೆದಿದ್ದಿ, ಯಾಕಂದರೆ ಇವರೆಲ್ಲ ಅಂದ್ಕೊಂಡಿದ್ದಾರೆ, ಈ ವಿಜಯನಾರವಿ ನನಗೆ ಹೇಳಿದಾಗೆ ಲಾಡ್ಜಲ್ಲಿ ಇದ್ದಂದಲ್ಲಿ ಇವಳು ಹಿಂದೆ ಸರಿತಾಳೆ ಅಂತ. ನಾನು ಯಾಕೆ ಪಬ್ಲಿಕ್ಕಾಗಿ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದೆ? ನಾನು ತಪ್ಪು ಮಾಡಿಲ್ಲದ ಕಾರಣ. ಬೇರೆ ಯಾರಾದರೂ ಹೆಂಗಸಾದ್ರೆ ಹೆದ್ರಿ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹಿಂದೆ ಹೋಗ್ತಿದ್ರು. ಸೊ ಇವುಗಳನ್ನೆಲ್ಲ ಏನು ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಿ. ಇದು ಜಯಂತಿಗೆ ಈ ಅನೀಶ್ ಬಗ್ಗೆ ಗೊತ್ತು. ಸೊ ನೆಕ್ಸ್ಟ್ ನನ್ನ ಟಾರ್ಗೆಟ್ ಅನೀಶು. ಅದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಲ್ಲ. ಅವನನ್ನು ಏನು ಮಾಡ್ತೀನಿ ಅಂತ ನಿಮಗೆ ಲೈವ್ ಆಗಿ ಮಾಡಿ ತೋರಿಸ್ತೀನಿ. ಅವನಿಗೆ ಹಿಡಿಬೇಕು. ಈಗ ಕೇರಳದಲ್ಲಿ ನಾಡ್ದು ನೆಕ್ಸ್ಟ್ ಹೋಗ್ಲಿಕ್ಕಿದ್ದೆ ನನಗೆ. ಒಮ್ಮೆ ಹೋಗಿ ಅವನ ಮನೆಗೆ ಹೋಗಿ ಅವನ ಹೆಂಡತಿ ಕಾಂಟ್ಯಾಕ್ಟಲ್ಲಿದ್ದಾರೆ, ಫುಲ್ ವಿಷಯ ಹೇಳಿ ಇವನ ಜನ್ಮ ಜಾಲಾಡ್ತೀನಿ ನಾನು. ಇದು ಅನೀಶಿಗೂ ಕೂಡ ಎಚ್ಚರಿಕೆ. ಇನ್ನು ನೀನು ಹೆಣ್ಣು ಮಕ್ಕಳ ವಿಚಾರಕ್ಕೆ ಹೋದರೆ ಜಾಗ್ರತೆ ಅನೀಶ್. ವಿಜಯನಾರವಿದು ನಿಂದು ಅಣ್ಣ ಬಾಂಡದ ಕನೆಕ್ಷನ್ ಏನಿದೆ ಗೊತ್ತಿಲ್ಲ. ಅನೀಶ್ ಇಲ್ಲಿವರೆಗೆ ಅನೀಶ್ ಅಣ್ಣ ಅಂತ ಹೇಳ್ತಿದ್ದೆ. ನೀನು ಮರ್ಯಾದೆ ಇದ್ದವನಾದರೆ ನಾನು ಫೋನ್ ಪಿಕ್ ಮಾಡಿ ಮಾತಾಡು, ಆಯಿತಾ? ನನ್ನ ಬಗ್ಗೆ ಅಪಪ್ರಚಾರ. ಇವನು ನಾನು ಕಳಿಸಿದ ವಾಯ್ಸ್ ಮೆಸೇಜನ್ನೆಲ್ಲ ವಿಜಯನಾರವಿ ಕಳಿಸಿ ಅದ ಬುರುಡೆ ಅಧಿಕಾರಿ ಎಂಬೊಂದು ಫೇಸ್ಬುಕ್ ಕ್ರಿಯೇಟ್ ಮಾಡಿ ಇವರು ಆಟ ಆಡ್ತಾ ಇದ್ದಾರೆ.
ಅದರ ಓನರು ವಿಜಯನ ರವಿ, ಅಣ್ಣ ಬಾಂಡು, ಹರಿಣಾಕ್ಷ ಶೆಟ್ಟಿ, ಇನ್ಕ್ಲೂಡಿಂಗ್ ಅನೀಶ್. ನಿಮಗೆ ಸೈಬರ್ ಕ್ರೈಮ್ ಮಾಡಿ ನಾಳೆ ಕಿತ್ತು ಬಿಸಾಕಿ ಆ ಗ್ರೂಪನ್ನು. ನಾನೀಗ ಲಿಂಕ್ ಕಳಿಸ್ತೀನಿ ಡಿ ಗ್ಯಾಂಗಿನವರಿಗೆಲ್ಲರಿಗೂ. ಎಲ್ಲ ಹೊಸದಾಗಿ ಕ್ರಿಯೇಟ್ ಆಗಿದ್ದ ಐಡಿಯಾದು ಒಂದು 5 ದಿವಸ ಮೊದಲು ಕಿತ್ತು ಬಿಸಾಕಿ ಆ ಗ್ರೂಪನ್ನು. ಇವುಗಳು ಏನು ಮಾಡ್ತಾರೆ ನೋಡಿ, ಇಷ್ಟೇ ಹೇಳೋಕ್ಕಿರೋದು.